ಹಲೋ ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಇನ್ನು ಮೋನಿಕಾ ತುಂಬಾ ಸಂಭ್ರಮ ಪಡ್ತಾ ಇರ್ತಾಳೆ. ಹೇಗೋ ಇನ್ನ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ. ಈಗ ಅನಿಕೆತ್ಗೆ ಕಾಲ್ ಮಾಡಿ ಕರೆಯೋಣ ಅಂತ ಕಾಲ್ ಮಾಡ್ತಾ ಇರ್ತಾಳೆ. ಸರಿ ಆಮೇಲೆ ಹಂಗೆ ಮಾಡೋಣ ಅಂತ ಯೋಚನೆ ಮಾಡ್ತಾ ಇನ್ನ ಖುಷಿ ಪಡ್ತಾ ಇದ್ದಂಗೆ ಇನ್ನ ಕಾಂತಲಕ್ಷ್ಮಿ ಅವರು, ಅವ್ರ ಯಜಮಾನ್ರು ಮತ್ತೆ ಚಿನ್ನು 3 ಜನನು ಇನ್ನ ದೇವಸ್ಥಾನಕ್ಕೆ ಹೊರಡೋಣ ಅಂತ ಹೊರಡ್ತಾ ಇದ್ರೆ ಅಡ್ಡದಾರಿಗೆ ಮೋನಿಕಾ ಸಿಕ್ಕಿರ್ತಾಳೆ. ರೀ ಆಗಲ್ಲ ರೀ, ಇವತ್ತು ಹೋಗೋ ಕೆಲಸ ಆಗಲ್ಲ. ಯಾಕೆ, ಏನಾಯ್ತೆ ಕಾಂತ? ಇವತ್ತು ಈ ದರಿದ್ರ ಮಖ ನೋಡ್ಬಿಟ್ನಲ್ಲ ರೀ, ಇನ್ನು ಆ ಕೆಲಸ ಆಗಲ್ಲ. ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗೋಣವಾ? ಏ ಅಮ್ಮ, ನೀನೇನ್ ಈ ರೀತಿ ಮಾತಾಡ್ತಾ ಇದ್ಯಾ? ನೀನಮ್ಮ ಈ ರೀತಿ ಮಾತಾಡ್ತಾ ಇದ್ಯಾ? ಯಾವಾಗೂ ನಾನಂದ್ರೆ ಇಷ್ಟ, ನನ್ನ ಮುದ್ದಿನ ಮಗಳು ಏನ್ ಮಾಡಿದ್ರು ಚೆನ್ನಾಗಿರ್ತಾಳೆ, ಅವಳು ಸುಂದರವಾಗಿದ್ದಾಳೆ, ಯಾವುದೇ ರೀತಿ ತಪ್ಪು ಮಾಡಲ್ಲ ಅಂತೆಲ್ಲ ಯಾವಾಗೂ ನನ್ನ ಹಿಂದೆ ಹಾಕೊಂಡು ಬರ್ತಾ ಇದ್ದಿದ್ದು. ಇವಾಗ ನೀನು ನಾನು ಅಂದ್ರೇನೆ ಅಲರ್ಜಿ ಆಗಿರೋ ತರ ಮಾತಾಡ್ತಾ ಇದೆಯಲ್ಲ ಅಮ್ಮ. ನನ್ನ ಮೇಲೆ ನಿನಗೆ ಪ್ರೀತಿನೇ ಇಲ್ವಾ? ಯಾಕಮ್ಮ ನೀನು ಇಷ್ಟೊಂದು ಬದಲಾವಣೆ ಆಗ್ಬಿಟ್ಟಿದ್ಯಾ? ಎಲ್ಲ ಆ ಗೌರಿಯಿಂದಾನೇ ಅಲ್ವಾ ಅಮ್ಮ ನಿನಗೆ? ಏ ಆ ಮಗಳೇನೇ ಮಾಡಿದ್ದಾಳೆ? ಅವಳೆ ಕಣೆ ನಿಜವಾಗ್ಲೂ ಮಗಳು. ನೀನ್ ಮಾಡೋಗಿರೋ ಘನಂದರಿ ಕೆಲ್ಸಕ್ಕೆ ನನ್ನ ಮಗಳು ಅಲ್ಲಿ ಕಷ್ಟಪಡ್ತಾ ಇರೋದು, ಗೊತ್ತಾಯ್ತಾ? ಈಗ ಅವಳಿಗೆ ಒಂದು ಶುಭ ಕಾರ್ಯ ಮಾಡ್ಬೇಕು ಅಂತ ಹೋಗ್ತಾ ಇದೀವಿ. ನೀನ್ ಈ ಅಡ್ಡ ನಿನ್ ಮಖ ಹಾಕಿದ್ರೆ ಇನ್ನ ಪಾಪ ಅವಳ ಜೀವನ ಏನಾಗುತ್ತೋ ಏನೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಮ್ಮ ನೀನ್ ಈ ರೀತಿ ಮಾತಾಡ್ಬೇಡ, ನನ್ ಮನ್ಸಿಗೆ ಬೇಜಾರಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಆಗ ಸರಿ ನಡೀರಿ, ನಾವು ಹೋಗೋಣ, ಅಲ್ಲಿ ಎಲ್ಲರೂ ಬೀಗ್ರೆಲ್ಲ ಬಂದ್ಬಿಟ್ಟಿರ್ತಾರೆ ಅನ್ಸುತ್ತೆ ಅಂತ ಹೇಳಿ ನಾವು ಹೋಗ್ತಿದ್ದಂಗೆ ಮೋನಿಕಂಗ್ ತುಂಬಾ ಬೇಜಾರಾಗಿ ನಾನು ಇವಾಗ್ಲೇ ಎಲ್ಲಾದ್ರೂ ಹೋಗಿ ಸತ್ತೋಗ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅವ್ರ ಅಪ್ಪನೂ ಸಹ ಒಳ್ಳೆ ಕೆಲ್ಸ, ಹೋಗಿ ಸತ್ತೋಗ್ಬಿಡು, ನೆಮ್ಮದಿಯಾಗಿ ಇರ್ತೀವಿ ನಾವೆಲ್ಲ ಅಂತ ಅವ್ರ ಅಪ್ಪನೂ ಹೇಳ್ತಾ ಇದ್ದಿದ್ನ ನೋಡಿ ಅವಳಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಇನ್ನ ಚಿನ್ನು, ಅಪ್ಪ ಅಮ್ಮ ನೀವು ಹೋಗ್ಬಿಟ್ಟು ಬನ್ನಿ, ನಾನು ಅಕ್ಕನಿಗೆ ಕಾವಲ್ವಾಗಿರ್ತೀನಿ. ಇನ್ನು ಇಲ್ಲಿ ನೋಡಿದ್ರೆ ದೊಡ್ಡಮ್ಮನೂ ಇಲ್ಲ, ಯಾರೂ ಇಲ್ಲ, ನಾನೇ ಇರ್ತೀನಿ, ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾ ಇರ್ತಾಳೆ. ಆಗ ಇವಳೇನು ಹೋಗೋದ್ ಬಿಟ್ಟು ನನಗೆ ಕಾವಲ್ ಕಾಯ್ತೀನಿ ಅಂತಿದ್ದಾಳಲ್ಲ ಅಂತ ಮೋನಿಕಾ ತುಂಬ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಯಾಕೆ ನೀನು ಬಾರೆ, ನಿಮ್ಮ ಅಕ್ಕನ ನೋಡ್ದಂಗೆ ಆಗುತ್ತೆ, ಪರವಾಗಿಲ್ಲ ಹೋಗಮ್ಮ, ಈ ಅಕ್ಕನ್ನು ನೋಡ್ಕೋಬೇಕಲ್ವ ನಾನೇ, ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿ ಚಿನ್ನು ಅವರಿಬ್ಬರನ್ನ ಕಳಿಸ್ತಾ ಇರ್ತಾಳೆ. ಇನ್ನು ಹಾಗೆ ಯಾಕೆ ನೀನು ಹೋಗ್ಲಿಲ್ಲ? ಅದು ಅಕ್ಕ, ನಾನು ನಮ್ಮ ಫ್ರೆಂಡ್ಸ್ ಜೊತೆ ಮೂವಿಗೆ ಹೋಗ್ಬೇಕಂತ ಅನ್ಕೊಂಡಿದ್ದೀನಿ. ಈಗ ಆ ವಿಚಾರ ಏನಾದರೂ ಅಮ್ಮಂಗೆ ಗೊತ್ತಾದರೆ ಸುಮ್ಮನೆ ರಾದಂತ ಮಾಡ್ತಾರೆ. ಅದಕ್ಕೆ ನಾನು ನಿನಗೆ ಕಾವಲಿರ್ತೀನಿ ಅಂತ ಸುಳ್ಳು ಹೇಳಿದ್ದೀನಿ. ಆಯಿತು, ನಾನು ನನ್ನ ಫ್ರೆಂಡ್ಸ್ ಜೊತೆ ಮೂವಿಗೆ ಹೋಗ್ಬಿಟ್ಟು ಬರ್ತೀನಿ, ಅಪ್ಪ ಅಮ್ಮ ಬರೋಷ್ಟರಲ್ಲಿ ಬಂದ್ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾ ಇರ್ತಾಳೆ. ಹಬ್ಬ, ಹೇಗೋ ಇವಳು ಒಂದು ಕಡೆ ಹೋದ್ಲು, ಅಪ್ಪ ಅಮ್ಮನೂ ಹೋದ್ರು, ಇದೇ ಒಳ್ಳೆ ಟೈಮ್ ಅಂತ ತುಂಬ ಸಂಭ್ರಮದಿಂದ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನು ಈ ಕಡೆ ನೋಡಿದ್ರೆ ಸರಿತಾ ಅವರು ಗೌರಿ ಹತ್ರ ಬಂದಿರ್ತಾರೆ. ಆಗ ಗೌರಿ ನೋಡಿ ಅವಳಿಗೆ, ಗೌರಿ ಸರಿತಾ ಅವ್ರನ್ನ ನೋಡಿ ತುಂಬಾ ಶಾಕ್ ಆಗಿರುತ್ತೆ. ಏನ್ ಮೇಡಮ್, ನೀವು ನನ್ನ ರೂಮ್ ಹತ್ರ ಬಂದ್ಬಿಟ್ಟಿದ್ದೀರಾ ಅಂತ ಹೇಳ್ತಿದ್ದಂಗೆ, ಇದು ನಿನ್ ರೂಮ್ ಅಲ್ಲ, ಅಷ್ಟಕ್ಕೂ ಇದು ನನ್ನ ಮಗನ ರೂಮು, ಬರೋ ಅಧಿಕಾರ ನನಗಿದೆ. ಆದ್ರೂ ನಿನ್ನೆ ಅಜ್ಜಿ ಅವ್ರು ಹೇಳಿದ್ರು ಅಲ್ವಾ, ಇದು ಗಂಡ ಹೆಂಡತಿ ಅವ್ರದೇ ಇನ್ನ ಅಂತ, ಹಾಗಾಗಿ ನಾನು ನಮ್ಮ ರೂಮ್ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ತಿದ್ದಂಗೆ ಗೌರಿ, ನೀನು ಎಷ್ಟು ಮೆರಿತೀಯೋ ಮೆರಿ, ಇನ್ನೆಷ್ಟು ದಿವಸ ಮೆರಿತ್ಯಾ? ಅಮ್ಮ ಅಮ್ಮ ಅಂದ್ರೆ ಇನ್ನೊಂದು 3 ದಿವಸ ಮೆರಿತ್ಯಾ? ಹೌದು, ಬಂದಿದ್ ವಿಚಾರ ಅಂತ ಕೇಳ್ತಾ ಇರ್ತಾಳೆ ಗೌರಿ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭವ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ತಗೋ, ನಿನಿಗೋಸ್ಕರ ಸೀರೆ ಒಡವೆ ಎಲ್ಲ ತಗೊಂಡ್ ಬಂದಿದ್ದೀನಿ. ಹಾ, ನನಗೋಸ್ಕರನಾ? ಅದು ಸೀರೆ ಒಡವೆಗಳ? ಯಾಕ್ರಿ ಮೇಡಮ್ ಈ ರೀತಿ ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಿದ್ದಂಗೆ, ಏನ್ ಮಾಡೋದು, ಇನ್ನ ಇರೋ ದಿವಸ 3 ದಿವಸ ಇರ್ತೀಯ, ಏನೇನ್ ಬೇಕೋ ಇನ್ನ ಇರೋದ್ 3 ದಿವಸ ಇರ್ತೀಯ, ನಿನಗೆಲ್ಲ ಸೌಕರ್ಯ ಮಾಡ್ಕೊಡೋಣ ಅಂತ ಈ ಮನೆ ಆಸ್ತಿ ಅಂತಸ್ತಲ್ಲೆಲ್ಲ ನಿನಗೆ ಭಾಗ ಮಾಡಿಸ್ಬಿಟ್ಟು ಹಾಗೆ ನಿನಗೆ ಹಾಗೆ ಕಳ್ಸಿದ್ರೆ ಹೇಗಾಗುತ್ತೆ? ಅದಕ್ಕೆ ನನ್ನ ಕಡೆಯಿಂದ ಒಂದು ಕಿರು ಕಾಣಿಕೆ ಅಂತ ಹೇಳಿ ಕೊಡ್ತಿದ್ದಂಗೆ, ಹಾ, ನನಗಿದು ಕಿರು ಕಾಣಿಕೆನಾ? ನನಗಿಂಥವೆಲ್ಲ ಇಷ್ಟ ಆಗಲ್ಲ ಮೇಡಮ್, ನನಗೆ ಚಿನ್ನಾಭರಣ ಎಲ್ಲ ನನಗೆ ಬೇಡ ಅಂತ ಹೇಳ್ತಿದ್ರು. ಹೋ, ನಾನಿಲ್ಲಿ ಇಡ್ತಾ ಇದ್ದೀನಿ ಅಷ್ಟೇ, ನೀನು ಹಾಕ್ಕೊಳ್ತಿದ್ಯಾ, ಇನ್ನ 3 ದಿವಸ ಇರ್ತೀಯ, ಎಂಜಾಯ್ ಮಾಡು ಅಂತ ವ್ಯಂಗ್ಯವಾಗಿ ಹೇಳಿ ಸರಿತಾ ಅವರು ಅಲ್ಲಿಂದ ಹೊರಟಿರ್ತಾರೆ. ನೋಡಿದ್ರೆ ಗೌರಿಗೆ ಮನ್ಸಿಗೆ ತುಂಬಾ ಬೇಜಾರಾಗಿರುತ್ತೆ. ಇನ್ನು ಈ ಕಡೆ ನೋಡಿದ್ರೆ ದೇವಸ್ಥಾನದಲ್ಲಿ ಪುರೋಹಿತರು ಮತ್ತೆ ವಿವೇಕ್ ಅವ್ರ ಅಪ್ಪ ಅಮ್ಮ ಮತ್ತೆ ಈ ಕಡೆ
ಎಲ್ಲರೂ ಪೂಜೆಗೆ ರೆಡಿ ಮಾಡ್ತಾ ಇದ್ರೆ ಅಷ್ಟೊತ್ತಿಗೆ ಕಾಂತಾಲಕ್ಷ್ಮಿ ಅವರು ಅವ್ರ ಯಜಮಾನ್ರು ಎಲ್ಲ ಬರ್ತಾ ಇರ್ತಾರೆ. ಆಗ ಇನ್ನ ಅವರಪ್ಪ ಮಾತಾಡ್ಸೋದಿಕ್ ಹೋಗ್ತಾ ಇರ್ತಾರೆ ಅವ್ರನ್ನ. ಅಷ್ಟೊತ್ತಿಗೆ ಚಂಚಲ ಸರಿತಾ ಅವ್ರನ್ನ ನೋಡತ್ಗೆ ನಿಮ್ ಬೀಗ್ರು ಬಂದ್ರು ಅಂತ ಹೇಳ್ತಿರ್ತಾರೆ. ಅದನ್ನ ನೋಡಿ ಅವಳಿಗೆ ಹೊಟ್ಟೆಲಿ ಕಿಚ್ಚಿಟ್ಟಂಗಾಗಿರುತ್ತೆ. ಆಗ ಆದ್ರೂ ಮೌನವಾಗೇ ಇರ್ತಾಳೆ. ಇನ್ನ ಹೋಗ್ತಾ ಹೋಗ್ತಾ ಕಾಂತಾಲಕ್ಷ್ಮಿ, ಎಲ್ಲಿ ನಿಮ್ಮ ಅಕ್ಕ ಬರ್ಲಿಲ್ವಾ? ನಿಮ್ಮ ಅಕ್ಕ ಬಂದಿದ್ರೆ ಚೆನ್ನಾಗಿ ಇರೋದನ್ಸುತ್ತಲ್ವಾ ಅಂತ ಹೇಳ್ತಿದ್ದಂಗೆ ಅಷ್ಟೊತ್ತಿಗೆ ಪ್ರತ್ಯಕ್ಷ ಆಗ್ಬಿಡ್ತಾರೆ ಅವ್ರ ಅಕ್ಕ. ಆಗ ಹೋ ಚಂಚಲ ಅವ್ರೆ, ನೀವು ನನ್ನ ಇಷ್ಟೊಂದು ಗುರ್ತಿಟ್ಕೊಂಡು ನನ್ನ ನೆನ್ಪಿಸ್ಕೊತಿದ್ದೀರಾ ಅಂದ್ರೆ ತುಂಬಾ ಗ್ರೇಟ್ ಕಣ್ರಿ. ನೋಡಿ ನೀವು ಹೀಗೆ ಕೇಳಿದ ತಕ್ಷಣ ನಾನು ಹೀಗೆ ಬಂದ್ಬಿಟ್ಟೆ, ಹೇಗೆ ನಾವು ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಗೌರಿ ಮತ್ತೆ ವಿವೇಕ್ ಇಬ್ರು ಸಹ ಇನ್ನ ಪೂಜೆ ಮಂಟಪಕ್ಕೆ ಬರ್ತಾ ಇರ್ತಾರೆ. ಇನ್ನ ಅಷ್ಟೊತ್ತಿಗೆ ಅನಿಕೇತ್ಗೆ ಪದೇ ಪದೇ ಕಾಲ್ ಬರ್ತಾ ಇರುತ್ತೆ. ನೋಡಿದ್ರೆ ಅವ್ನು ಪಿಕ್ ಮಾಡ್ದಿರ ಮೌನವಾಗಿರ್ತಾನೆ. ಮತ್ತೆ ಇವಳು ಬಿಡಲ್ವೇನಪ್ಪ ಅಂತ ಯೋಚನೆ ಮಾಡಿ ನಾ ಕಾಲ್ ಪಿಕ್ ಮಾಡಿದ್ರೆ, ಏ ಅನಿಕೇತ್, ನಾನು ಅವಾಗಿಂದ ಕಾಲ್ ಮಾಡ್ತಿದ್ರೆ ಯಾಕೆ ಕಟ್ ಮಾಡ್ತಿದ್ಯಾ? ಅಷ್ಟಕ್ಕೂ ನಮ್ಮನೇಲೂ ಯಾರೂ ಇಲ್ಲ, ಎಲ್ಲರೂ ಪೂಜೆಗೆ ಬಂದಿದ್ದಾರೆ. ನೀನು ಇಲ್ಲಿಗೆ ಬಂದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಏನು ಮಾತಾಡ್ತಿದ್ಯಾ ಮೋನಿಕಾ? ಹಾಂ, ಅಯ್ಯೋ ಅದ್ಯಾಕೋ ಹಂಗರ್ಸ್ಕೊಳ್ತಿದ್ಯಾ? ಬಾರೋ ಅಂತ ಕೇಳ್ತಾ ಇದ್ದೀನಿ ತಾನೇ. ನೀನೇನೋ ಬರಲ್ಲ ಅಂತ್ಯಾ? ಅಷ್ಟಕ್ಕೂ ನಾನು ನಿಮ್ಮ ಮನೆಗೆ ಬರೋದು ಸರಿ ಹೋಗೋದಿಲ್ಲ ಅನಿಸುತ್ತೆ. ನಾನು ಇವಾಗ ನೀನೇನಾದರೂ ನನ್ನ ಮೀಟ್ ಮಾಡಿಲ್ಲ ಅನ್ಕೋ, ನಿಜವಾಗ್ಲೂ ನಾನು ಬಂದು ನನಗೂ ನಿನಗೂ ಇರೋ ಸಂಬಂಧನ ಆ ಎಲ್ಲರ ಮುಂದೆನೂ ಬಂಡವಾಳ ಮಾಡಿಬಿಡ್ತೀನಿ ಅಂತ ಹೇಳ್ತಿರ್ತಾನೆ. ನೋಡಿದ್ರೆ ಅನಿಕೇತ್ಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಆಗ ಸರಿ, ನಮ್ಮನೇನು ಬೇಡ ನಿಮ್ಮನೇನು ಬೇಡ, ಒಂದು ಕಡೆ ಜಾಗ ಸೆಟ್ ಮಾಡ್ತೀನಿ, ಅಲ್ಲೋಗಿ ಮೀಟ್ ಮಾಡೋಣ ಅಂತ ಹೇಳಿನ ಅವನು ಸಹ ಕಾಲ್ ಕಟ್ ಮಾಡ್ತಾನೆ. ಇನ್ನು ಈ ಕಡೆ ನೋಡಿದ್ರೆ ಚಿನ್ನು ಆ ವಿಚಾರನ ಕೇಳಿಸ್ಕೊಂಡು ನಮ್ಮ ಅಕ್ಕನಲ್ಲಿ ಈ ಆ್ಯಂಗಲ್ ಬೇರೆ ಇದೆಯಾ, ಈ ಥರ ಎಲ್ಲ ಮಾಡ್ತಿದ್ದಾಳ ಅಂತ ಯೋಚನೆ ಮಾಡ್ತಿರ್ತಾಳೆ. ಇನ್ನು ಮೋನಿಕಾ ಹೊರಡ್ತಾ ಇರ್ತಾಳೆ. ಈಗ ಚಿನ್ನೂನು ಸಹ ಅವ್ರ ಅಕ್ಕನ್ನ ಫಾಲೋ ಮಾಡ್ಕೊಂಡು ಹೊರಟಿದ್ದಾಳೆ. ಈಗ ಅನಿಕೇತ್ ಮತ್ತೆ ಮೋನಿಕಾ ಇಬ್ರು ಭೇಟಿಯಾಗೋ ವಿಚಾರ ಗೌರಿಗೆ ಹೋಗಿ ಚಿನ್ನು ತಿಳಿಸ್ತಾಳ, ಅಥವಾ ಶ್ಯಾಮ್ನ ಚಿನ್ನು ಕರ್ದಿ ಮತ್ತೆ ಏನಾದ್ರೂ ಮಾಡಿ ಅವ್ರಿಬ್ಬರನ್ನ ರೆಡ್ ಹ್ಯಾಂಡೆಡ್ ಆಗಿ ಹಿಡಿಬೇಕನ್ನೋ ವಿಚಾರ ವಿವೇಕ್ಗೆ ತಿಳಿಸ್ತಾರ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.